ಅವ್ರಿಗಿರೋ ಕಾಳಜಿನ ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ನಾನು ಹೇಳೋದು ಬನ್ನಿ ಎಲ್ಲ ಒಂದು ನಿಯೋಗ ಆಗಿ ಮುಖ್ಯಮಂತ್ರಿಗಳು ಮನವೊಲಿಸೋಣ. ದಯವಿಟ್ಟು ನಾನು ಒಂದು ದೊಡ್ಡ ಪಾಲಿಸಿ ಡಿಸಿಷನ್ ತಗೊಳ್ಳೋಷ್ಟು ಸರಿ ತೀರ್ಮಾನ ತಗೋಬೇಕಾಗಿರೋದು ಮುಖ್ಯಮಂತ್ರಿಗಳು. ನಾನು ಶಾಸಕನಾಗಿ ನಾನು ವಿರೋಧಿಸಿದ್ರೆ ನಾನು ತಪ್ಪಿದೆ. ನಾನು ಪರ ಇದ್ದೀನಿ, ಇವರೆಲ್ಲರೂ ವಿಶ್ವಾಸ ತಗೊಳ್ತೀನಿ, ಮುಖ್ಯಮಂತ್ರಿಗಳು ಮನವೊಲಿಸೋ ಪ್ರಯತ್ನ ಪಡ್ತೀನಿ. ಆಂಬುಲೆನ್ಸ್ ಕುರಿತು ಕೂಡ ಹೇಳಿದ್ದಾರೆ ಅವರು, ಈ ನೀರಿನಿಂದ ತುಂಬಾ ಕಿಡ್ನಿ ಮತ್ತೆ ಕ್ಯಾನ್ಸರ್ ಬರ್ತಿದೆ, ಆ ಪೇಷಂಟ್ಗಳನ್ನ ಸಾಗಿಸೋದಕ್ಕೆ ಆಂಬುಲೆನ್ಸ್ ಬಿಡುವಂತ ಕೆಲಸ ಮಾಡಿದ್ದಾರೆ ಅಂತ ಮಾತನ್ನ. ಇಲ್ಲ ಬ್ರದರ್, ನಾನು ಹೋರಾಟ ಹಂತದಿಂದ ಇದು ಮಾಡ್ಕೊಂಡು ಬಂದಿದ್ದೀನಿ. ಈಗ ಟೆರಿಷರಿ ಟ್ರೀಟ್ಮೆಂಟ್ ಆಗಬೇಕು, ಅದನ್ನ ಮಾಡಿಸೋ ಪ್ರಯತ್ನ ನಾನು ಮಾಡ್ತೀನಿ. ಜನ ಭರವಸೆ ಇಡಿ, ನಾವು ಮಾಡ್ತೀವಿ, ನನ್ನ ನಂಬಿಕೆ ಇದೆ. ಸರ್, ನೆಲಮಂಗಲ ಮತ್ತೆ ದೊಡ್ಡಬಳ್ಳಾಪುರ ಬೇಡದೇ ಇರ್ತಕ್ಕಂಥ ನೀರು ಚಿಕ್ಕಬಳ್ಳಾಪುರಕ್ಕೆ ಯಾಕೆ ಅನ್ನೋದು ಸಾರ್ವಜನಿಕ ವಲಯದಲ್ಲಿ ಚರ್ಚೆ. ಅವರು ಬೇಡ ಅಂತ ಹೇಳಿದಾರಷ್ಟೇ, ಅದನ್ನ ನಿಲ್ಸಕ್ಕೆ ಸಾಧ್ಯ ಆಗಿದೆಯಾ? ನಾನು ಹೇಳೋದು ಓರಲ್ ಸ್ಟೇಟ್ಮೆಂಟ್ಸಿಂದ ನಡೆಯಲ್ಲ. ಈಗ ನಾನು ಟೆರಿಷರಿ ಟ್ರೀಟ್ಮೆಂಟ್ ಪರ ಇದ್ದೀನಲ್ಲ, ನಾನು ಇದಕ್ಕೆ ನಮ್ಮ ಸಚಿವರು ಸಹಕಾರ ಕೇಳ್ತೀನಿ, MC ಸಾಹೇಬ್ರು ಸಹಕಾರ ಕೇಳ್ತೀನಿ, ಸುಬ್ಬಾರೆಡ್ಡಿ ಸಾಹೇಬ್ರು ಸಹಕಾರ ಕೇಳ್ತೀನಿ, ಪುಟ್ಟಸ್ವಾಮೇಗೌಡರು ಸಹಕಾರ ಕೇಳ್ತೀನಿ, ಮೇಲೂರು ರವಿಯಣ್ಣನ ಸಹಕಾರ ಕೇಳ್ತೀನಿ. ಆ 4 ಜನನು ನಾನೇ ನಿಯೋಗ ಮಾಡ್ತೀನಿ. ಆ 4 ಜನ ನನಗೆ ಸಹಕಾರ ಕೊಡಲಿ. ಎಲ್ಲ ಸರ್ವಪಕ್ಷ ನಿಯೋಗ ಮುಖ್ಯಮಂತ್ರಿಗಳ ಹತ್ರ ಹೋಗಿ ಮನವೊಲಿಸ್ತೀವಿ. ಚಿಕ್ಕಬಳ್ಳಾಪುರಕ್ಕೆ ಬಜೆಟ್ ಅಲ್ಲಿ ಏನೆಲ್ಲ ಕೊಡುಗೆ ಬಂದಿದೆ? ನಾನು ಹೇಳ್ತೀನಿ ಸರ್, ಕೋಲಾರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಎಲ್ಲ MLAಗಳು ಇದ್ದಾರೆ. ನಾನು ಎಲ್ಲ ನೀರಾವರಿ ಹೋರಾಟಗಾರರಿಗೂ, ನಮ್ಮ ಆಂಜನೇಯ ರೆಡ್ಡಿ ಅಣ್ಣ ಇದ್ದಾರೆ, ನಮ್ಮ ಮುಖಂಡರು ಇದ್ದಾರೆ, ಎಲ್ರಿಗೂ ಸರ್ ನಾನು 3ನೇ ಹಂತದ ಶುದ್ಧೀಕರಣದ ಪರವಾಗಿ ನಾನು ಇದ್ದೀನಿ. ಇದು ಪಾಲಿಸಿ ಮ್ಯಾಟ್ರು. ನಾನೊಬ್ಬ ಫೈಟ್ ಮಾಡಿದ್ರೆ ಆಗಲ್ಲ, ನಾನು ಫೈಟ್ ಮಾಡ್ತಿದ್ದೀನಿ. ಇದಕ್ಕೆ ನನ್ನ ಸಚಿವರು, ಜಿಲ್ಲೆಯ ಎಲ್ಲ ಶಾಸಕರು, ಕೋಲಾರನ ಎಲ್ಲ ಶಾಸಕರು ಒಮ್ಮತವಾಗಿ ಫೈಟ್ ಮಾಡಿದ್ರೆ ಆಗುತ್ತೆ. ಬಟ್ ನನ್ನ ಲೆವೆಲಲ್ಲಿ ನಾನು ಪ್ರಯತ್ನ ಪಡ್ತಿದ್ದೀನಿ. ನನ್ನ ಮೇಲೆ ನಂಬಿಕೆ ಇಡಿ. ನಾನು ಪವರ್ ಬಂದಾಗ, ನಾನು ಇನ್ನಷ್ಟು ಶಕ್ತಿವಂತನಾದಾಗ ಟೆರಿಷರಿ ಟ್ರೀಟ್ಮೆಂಟ್ ನಾನು ಮಾಡಿಸ್ತೀನಿ. ನಾನು ವಿರೋಧ ಇದ್ದೀನಿ ಅಂತ ಹೇಳ್ತಿಲ್ಲಲ್ಲ. ಅವರೆಲ್ಲರನ್ನೂ ಕರ್ಕೊಂಡು ನಾನು ಮುಖ್ಯಮಂತ್ರಿಗಳ ಹತ್ರ ಒಂದು ನಿಯೋಗ ಹೋಗ್ತೀವಿ, ರಿಕ್ವೆಸ್ಟ್ ಮಾಡ್ತೀವಿ. ಸರ್, ಇದು ಏಕಾಏಕಿ ಇವತ್ತು ಹೇಳಿದ ತಕ್ಷಣ ನಾಳೆ ಆಗೋದಲ್ಲ ಸರ್. ಇಟ್ ಟೇಕ್ ಸಮ್ ಟೈಮ್ ಅಲ್ವಾ? 16-17 ವರ್ಷದಿಂದ ಪ್ರಾಜೆಕ್ಟ್ ರೆಡಿ ಆದರೆ ಇವಾಗ ಎತ್ತಿನೊಳೆ ಬರ್ತಿದೆ. ಸೊ ನಾನು ಟೆರಿಷರಿ ಟ್ರೀಟ್ಮೆಂಟ್ ಪರ ಇದ್ದೀನಿ. ಇದಕ್ಕೆ ನಾನು ಎಲ್ಲರ ಸಹಕಾರನೂ ಕೊಡ್ತೀನಿ. ಬನ್ನಿ ಜೊತೆಯಲ್ಲಿ ಹೋಗೋಣ. ಈಗ ಸಂದೀಪ್ ಮಾಡೋಕ್ಕಾಗಲಿಲ್ಲ, ಪ್ರದೀಪ್ ಈಶ್ವರ್ ಅವರು ಸರಿ ಮಾಡಿದ್ದಾರೆ. ಆ ಒಂದು ರಸ್ತೆಗೆ ತರಕಾರಿ ವೆಂಕಟನವರ ನೋಡಿ ಸರ್, ಪೆರೇಸಂದ್ರ ರಸ್ತೆ ನಾನು ಯಾವಾಗಲೂ ಚಿಕ್ಕವನು ಇದ್ದಾಗ ಟಾರ್ ರೋಡ್ ಹಾಕಿದ್ದು, ರೋಡ್ ಹಾಳಾಗಿತ್ತು. ನಾನು ಬಂದ್ಮೇಲೆ 4.25 ಕೋಟಿ ವೆಚ್ಚದಲ್ಲಿ ಆ ಕಡೆ ಈ ಕಡೆ ಹಾಕಿ, ಏರ್ಪೋರ್ಟ್ ರೋಡ್ಗಿಂತ ನಮ್ಮೂರು ರೋಡ್ ಕಡಿಮೆ ಇಲ್ಲ. ನೀವು ಹೋಗಿ ನೋಡಿ, ಆ ಲೆವೆಲಲ್ಲಿ ನಮ್ಮೂರು ರೋಡ್, ನನ್ನ ಮೂರ ಮೇಲೆ ನನಗೆ ಪ್ರೀತಿದೆ ಮಾಡಿದ್ದೀನಿ ಸರ್, ಅದಕ್ಕೆ ಮಾಡಿದ್ದೀನಿ. ಅದರಲ್ಲಿ ಆ ಊರಲ್ಲಿ ಹಿರಿಯರು ತರಕಾರಿ ವೆಂಕಟಪ್ಪನವರು, ಅವ್ರ ಹೆಸರು ಇರಬೇಕು ಅಂತ ಊರವರೆಲ್ಲ ರಿಕ್ವೆಸ್ಟ್ ಮಾಡಿದ್ರು. ಯಾಕೆಂದರೆ ಕೇಳಿ ನೋಡಿ, ಊರಲ್ಲಿ ಭಾಳಷ್ಟು ಜನಕ್ಕೆ ಅವ್ರು ಕೆಲಸ ಕೊಟ್ಟಿದ್ದಾರೆ, ಬದುಕನ್ನು ಕಟ್ಕೊಂಡಿದ್ದಾರೆ. ಅವರೊಂದು ಕಾಲದಲ್ಲಿ ಊರನ್ನು ಎಲ್ಲರ ಕಷ್ಟ ಸುಖಕ್ಕೆ ಆದವರು. ಆ ಊರಲ್ಲಿ ಒಂದು ದೊಡ್ಡ ದೇವಸ್ಥಾನ ಕಟ್ಟಿಸಿದ್ದಾರೆ, ಶನಿಮಹಾತ್ಮ ಸ್ವಾಮಿ ಟೆಂಪಲ್ ಕಟ್ಟಿಸಿದ್ದಾರೆ, ಈಶ್ವರನ ದೇವಸ್ಥಾನ ರಿನೋವೇಟ್ ಮಾಡಿಸಿದ್ದಾರೆ. ಅವ್ರದ್ದು ಕಾಂಟ್ರಿಬ್ಯೂಷನ್ ಇದೆ, ಅವ್ರ ಹೆಸರು ಇಡಬೇಕು ಅಂತ ಹೇಳ್ತಿದ್ದಾರೆ. ನಂದೇನು ಅಭ್ಯಂತರ ಇಲ್ಲ, ನನಗೂ ಸಹಮತ ಇದೆ, ಎಲ್ಲರೂ ಸಹಕಾರ ಕೊಡ್ತಾರೆ. ಈಗ 3ನೇ ಆಲೋಚನೆ ಇಟ್ಕೊಂಡು ಮಾಡಿರೋ ಬಡ್ಜೆಟ್ ನಮ್ಗೆ UGDಗೆ ಆಲ್ರೆಡಿ 30 ಕೋಟಿ ಕೊಟ್ಟಿದ್ದಾರೆ. ಈಗ ಬಡ್ಜೆಟ್ನ ಬ್ಯಾಲೆನ್ಸ್ ಮಾಡಿದ್ದಾರೆ. ಈಗ 63,000 ಕೋಟಿಯಲ್ಲಿ ನಾವು ಇಂದಿರಾ ಕಿಟ್ ಕೊಡ್ತಾ ಇದ್ದೀವಿ. ಅಂದರೆ ಈಗ ಅಕ್ಕಿ, ಬೇಳೆ, ಉಪ್ಪೆಲ್ಲ ಬರುತ್ತೆ, ಅದಾದಷ್ಟು ಬೇಗ ಕೊಡ್ತೀವಿ ಸರ್. ಮುಂದಿನ ಬಜೆಟ್ ಅಲ್ಲಿ ಏನಾದರೂ 3ನೇ ಹಂತದ ಶುದ್ಧೀಕರಣ ಆಗೋ ನಿರೀಕ್ಷೆ ಇದೆ? ನಾನು ಮನವೊಲಿಸ್ತೀನಿ ಸರ್. ನಾನು ಜನಕ್ಕೆ ಹೇಳ್ತೀನಿ ನೋಡಿ, ನಾನು ನೆಕ್ಸ್ಟ್ ಎಲೆಕ್ಷನ್ಗೋಸ್ಕರ ಫೈಟ್ ಮಾಡೋನಲ್ಲ, ನಾನು ನೆಕ್ಸ್ಟ್ ಜನ್ರೇಷನ್ಗೋಸ್ಕರ ಫೈಟ್ ಮಾಡೋನು. ನಾನೊಬ್ಬ ಶಾಸಕನಾಗಿ ನನ್ನ ಪವರು ಲಿಮಿಟ್ ಆಗಿದೆ. ನಾನು ಟೆರಿಷರಿ ಟ್ರೀಟ್ಮೆಂಟ್ ಪರ ಇದ್ದೀನಿ. ನಾನು ಸಂಸದರಿಗೂ ಎಲ್ರಿಗೂ ರಿಕ್ವೆಸ್ಟ್ ಮಾಡಿ ಒಂದಿನ ಮುಖ್ಯಮಂತ್ರಿಗಳ ಹತ್ರ ಕರ್ಕೊಂಡು ಹೋಗ್ತೀನಿ. ಸಂದೀಪ್ ಅಣ್ಣ ಆಗ್ಬೋದು, ಆಂಜನೇಯ ರೆಡ್ಡಿ ಅಣ್ಣ ಆಗ್ಬೋದು, ಎಲ್ಲರೂ ಅಷ್ಟೇ. ಅವರು ನಾನೆಲ್ಲರೂ ಫೈಟ್ ಮಾಡ್ತಿರೋದು ಜನಕ್ಕೋಸ್ಕರನೇ. ನಾನು ಸಂಸದರು, ಸಂದೀಪ್ ಅಣ್ಣ, ಎಲ್ರಿಗೂ ಒಂದು ನಿಯೋಗ ಮಾಡಿ ನಾನು ಸಂಸದರಿಗೂ ಆಹ್ವಾನ ಕೊಡ್ತೀನಿ. ಬನ್ನಿ ಸರ್, ಮುಖ್ಯಮಂತ್ರಿಗಳ ಹತ್ರ ಹೋಗೋಣ. ನಾನು ಸೇರಿದಂತೆ ನಾವೆಲ್ಲರೂ ಮನವರಿಕೆ ಮಾಡ್ಕೊಳ್ಳೋಣ, ಸರ್ಕಾರದಲ್ಲಿ ಒಪ್ಪಿಸೋ ಪ್ರಯತ್ನ ಮಾಡೋಣ. ತಪ್ಪೇನಿದೆ? ನಾನೆಲ್ಲರೂ ಇನ್ವೈಟ್ ಮಾಡ್ತೀನಿ. ಬಾಟ್ಲಲ್ಲಿ ತುಂಬಿಕೊಂಡು ಇಲ್ಲ ನೋಡಿ.